ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಾ ವ್ಲಾಗ್ಸ್. ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಇಷ್ಟ ಆದರೆ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡೋದು ನೋಡಿಸ್ತೀನಿ. ಈ ಥರ ಒಂದು ಸಲ ಚಟ್ನಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಈ ಕಪ್ಪಲ್ಲಿ ಒಂದು 2.5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಮೊದಲೇ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ರೆಡಿ ಮಾಡಿಬಿಟ್ಟು ಇಲ್ಲಿ ಈ ಅಕ್ಕಿ ಹಿಟ್ಟಿಗೆ ಸರಿಯಾಗಿ ನಾನು ಇಲ್ಲಿ ಒಂದು 4 ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಥರ ತುರ್ಕೊಂಬಿಟ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೋತಿದ್ದೀನಿ. ಅದು ಹಾಕ್ಕೊಂಡು ಮತ್ತು ಇಲ್ಲಿ 2 ಈರುಳ್ಳಿ ಆಗೋಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನೇ ಸೇರಿಸ್ಕೊಂಡು ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಸಲ ನೀರು ಹಾಕ್ದೇ ನೀಟಾಗಿ ಹಿಟ್ಟೊಳಗೆ ಮಿಕ್ಸ್ ಮಾಡೋಣ. ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಹದವಾಗಿ ಬರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ಟು ಹದವಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇರಬೇಕು ಹಿಟ್ಟು. ಇವಾಗ ಎತ್ತಿಡೋಣ. ಇವಾಗ ಚಟ್ನಿ ಮಾಡೋದು ನೋಡಿಸ್ತೀನಿ ಬನ್ನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಇವಾಗ ನಿಮಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಹುರ್ಕೊಂಡು ಮತ್ತು ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇವಾಗ ತೆಂಗಿನಕಾಯಿದು 1 ಕಪ್ ಆಗೋಷ್ಟು ಮತ್ತು 1 ಕಪ್ ಆಗೋಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲೆ. ನಿಮಗೆ ಹುಣಸೆಹಣ್ಣು ಬೇಕಂದರೆ ನೀವು ಹಾಕ್ಕೊಳ್ಳಿ, ನಾನಿಲ್ಲಿ ಹಾಕಿಲ್ಲ ಹುಣಸೆಹಣ್ಣು. ಈ ಥರ ಒಂದು ಸಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಏನು ಬೇಡ. ಈ ಥರ ಫ್ರೈ ಮಾಡ್ಕೊಂಡು ಎಲ್ಲ ಜಾರಿಗೆ ಎತ್ತಿಟ್ಕೊಳ್ಳೋಣ. ಈ ಥರ ಒಂದು ಸಲ ಚಟ್ನಿ ಮಾಡಿ ನೋಡಿ. ನೀವು ಬೆಳಗ್ಗೆ ಮಾಡಿ ಮತ್ತು ಸಂಜೆವರೆಗೂ ಇಟ್ಟರು ಹೊರ್ಗಡೆನೇ ಇಡಿ, ಏನೂ ಆಗೋಲ್ಲ. ತುಂಬಾ ಚೆನ್ನಾಗಿರುತ್ತೆ, ಅಳಿಸೋಗಲ್ಲ, ಏನಿಲ್ಲ. ಮತ್ತು ರುಚಿಗೆ ಎಷ್ಟು ಬೇಕಂತ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ತೊಗೊಂಬರೋಣ. ಮೀಡಿಯಮ್ಮಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ನಾವು ಹುರ್ಕೋಬೇಕಾದ್ರೆ ಸ್ವಲ್ಪ ಈ ಥರ ಫ್ರೈ ಮಾಡಿ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಚಟ್ನಿಗೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ. ಮತ್ತು ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೋಸ್ಕರ ಮತ್ತಿಲ್ಲಿ ನಾನು ತವಾ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಬಾಣಲಿಗೆ, ಅದಕ್ಕೆ ತವಾಗೆ ಈ ಥರ ನೀಟಾಗಿ ಒಂದು ಸಲ ಬಳ್ಕೊಡೋಣ ಅದನ್ನೆಲ್ಲ. ಇವಾಗ ಹಿಟ್ಟು ಚೆನ್ನಾಗಿ ನೆಂದ್ಕೊಂಡಿದೆ. ಇವಾಗ ಒಂದು 5 ನಿಮಿಷ ಬಿಟ್ಟಿದೆ ಅಷ್ಟೇ. ನಾನು ತಗೊಂಡು ಈ ಥರ ನೀಟಾಗಿ ಒಂದೇ ಸಲ ತವಾ ಮೇಲೇ ನಾನು ತಟ್ಕೋತಾ ಇದ್ದೀನಿ. ನಿಮಗೆ ಈ ಥರ ತಟ್ಟೋಕೆ ಬಂದಿಲ್ಲ ಅಂದರೆ ನೀವು ಬಾಳೆ ಎಲೆ ಮೇಲೆ ಮತ್ತು ಇಲ್ಲಾಂದರೆ ಬಟರ್ ಪೇಪರ್ ಮೇಲೆ ತಟ್ಕೊಂಬಿಟ್ಟು ನೀವು ಹಾಕ್ಕೊಬೋದು. ಆವಾಗಲೂ ಇದು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ತಟ್ಕೊಂಬಿಟ್ಟು ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ಥರ ಮೇಲೆಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 4 ನಿಮಿಷ ಬಿಡೋಣ. ನೋಡಿ ಇವಾಗ ಆಗಿದೆ ಎಷ್ಟು ಚೆನ್ನಾಗಿ. ಆವಾಗಲೇ ಕಲರ್ ಚೇಂಜ್ ಆಗಿರುತ್ತೆ, ಮೇಲೆಗಡೆ ಎಲ್ಲವಾಗಿ ಕಾಣಿಸುತ್ತಲ್ವ. ಇವಾಗ ಇದನ್ನು ತಿರುವಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ತಳ ಹಿಡ್ದಿಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ. ಇವಾಗ 2 ಕಡೆನೂ ಚೆನ್ನಾಗಿ ಬೇಯೋ ಥರ ನೀಟಾಗಿ ತಿರುವಾಕೊಂಬಿಟ್ಟು, ಬೆಂದಿಲ್ಲ ಅಂದರೆ ಈ ಥರ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸುತ್ತ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೊಳ್ಳೋಣ. ಇವಾಗ ಆಗಿದೆ ನೋಡಿ, ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಎತ್ತಿಟ್ಕೊಳ್ಳೋಣ ಒಂದು ತಟ್ಟೆಗೆ. ಮತ್ತು ಇನ್ನೂ ಒಂದು ಮಾಡ್ಕೊಳ್ಳೋಣ ಇವಾಗ. ಮತ್ತು ಇನ್ನೊಂದು ಮಾಡ್ಕೊಂಡಿದ್ದೀನಿ ನೋಡಿ, ನಾನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಇನ್ನೊಂದೇನು ನೋಡ್ಸೋದು ಅಂತ ಹೇಳ್ಬಿಟ್ಟು ಆವಾಗಲೇ ನೋಡ್ಸೋದ್ನೆಲ್ಲ, ಸೊ ಅದಕ್ಕೋಸ್ಕರ ನೋಡಿ ಇದು ಆಯಿತು. ಇದನ್ನು ಇವಾಗ ಎತ್ತಿಟ್ಕೊಳ್ಳೋಣ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಅಂತೂ. ಮತ್ತು ಮೂಲಂಗಿ ಇದ್ದರೆ ನೀವು ಅದನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ನಾವು ಯಾವಾಗಲೂ ಇದೇ ಥರನೇ ಮಾಡೋದು. ಮತ್ತು ಚಟ್ನಿ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇಲ್ಲಿವರೆಗೂ ನನ್ನ ಜೊತೆ ಸಮಯ ಕಳೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.